ಬೆವರಿನ ಹನಿ ಮತ್ತು ದೇವರ ಮಂದಹಾಸ. ಕಮರಟ್ಟು ಎಂಬತಕ್ಕಂಥ ಒಂದು ಚಿಕ್ಕ ಹಳ್ಳಿ. ಅಲ್ಲಿ ಭದ್ರಪ್ಪ ಎಂಬ ವೃದ್ಧ ಕುಂಬಾರನಿದ್ದ. ಆತ ಮಾಡುತ್ತಿದ್ದಂತಹ ಮಣ್ಣಿನ ಮಡಿಕೆಗಳಿಗೆ ಎಷ್ಟು ಪ್ರಾಮುಖ್ಯತೆ ಇತ್ತು ಅಂದರೆ, ದೂರದ ಊರುಗಳಿಂದ ಬಂದು ಜನಗಳು ಅವುಗಳನ್ನು ಕೊಂಡುಕೊಂಡು ಹೋಗ್ತಾ ಇದ್ರು. ಕಾಲಕ್ರಮೇಣ ಭದ್ರಪ್ಪನಿಗೆ ವಯಸ್ಸಾಯಿತು, ಕಣ್ಣು ಮಂಜಾಯಿತು, ಬೆನ್ನು ಬಾಗಿತು. ಆದರೂ ಭದ್ರಪ್ಪ ಪ್ರತಿದಿನ ಹಗಲು ರಾತ್ರಿ ಎನ್ನದೆ ಶ್ರಮ ಪಡುತ್ತಿದ್ದ. ಒಂದು ದಿನ ಊರಿನ ಮುಖಂಡರೆಲ್ಲ ಭದ್ರಪ್ಪನ ಮನೆಗೆ ಬಂದು, ಏನು ಭದ್ರಪ್ಪ, ಇಷ್ಟು ವಯಸ್ಸಾದರೂ ಇಷ್ಟು ಶ್ರಮಪಟ್ಟು ಕೆಲಸ ಮಾಡ್ತೀಯಲ್ಲ, ನಿನ್ನ ಮಕ್ಕಳೆಲ್ಲ ಪೇಟೆಯಲ್ಲಿ ಸೆಟ್ಲ್ ಆಗಿದ್ದಾರೆ, ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ, ನಿನಗೆ ಬೇಕಾದಷ್ಟು ಹಣ ಇದೆ, ಆದರೂ ಸಹ ಈ ಮಣ್ಣಿನ ಕೆಲಸ ಮಾಡಿಕೊಂಡೇ ಇದೆಯಲ್ಲ, ಸುಮ್ಮನೆ ದೇವ್ರ ಜಪ ಮಾಡ್ತಾ ನೆಮ್ಮದಿಯಾಗಿ ಇರೋ ಕಾಲನ ಕಳಿಬಾರ್ದೆ ಅಂದರು. ಸ್ವಾಮಿ, ತಪ್ಪು ತಿಳ್ಕೊಬೇಡ್ರಿ, ನಾನು ಮಡಿಕೆ ಮಾಡುವಾಗ ಈ ಚಕ್ರನ ಮಣ್ಣಾಕಿ ತಿರುಗಿಸ್ತೀನಿ, ಆ ಮಣ್ಣು ಒಂದು ರೂಪಕ್ಕೆ ಬರುತ್ತೆ, ಆ ರೂಪದಲ್ಲಿ ನನಗೆ ದೇವರ ದರ್ಶನವಾಗುತ್ತೆ ಸ್ವಾಮಿ, ನಾನು ಮಾಡೋ ಕೆಲಸನೇ ನನಗೆ ದೇವರು ಅಂದ. ಆ ವರ್ಷ ಆ ಊರಲ್ಲಿ ಮಳೆ ಇಲ್ಲ, ಭೀಕರ ಬರಗಾಲ, ಕೆರೆ ಬಾವಿಗಳೆಲ್ಲ ಬತ್ತೋಗಿದೆ. ಊರಿನ ಜನರಿಗೆ ಚಿಂತೆ ಆಯಿತು. ಇನ್ನು ಊರಿನ ಮುಖಂಡರೆಲ್ಲ ಸೇರಿ ಮಳೆ ಬರಲಿ ಅಂಥೇಳಿ ಆ ಊರಿನ ದೇವಸ್ಥಾನದಲ್ಲಿ ಒಂದು ದೊಡ್ಡ ಯಾಗ ಮಾಡಬೇಕು ಅಂಥೇಳಿ ನಿರ್ಧಾರ ಮಾಡಿದ್ರು. ಊರಿನ ಜನರೆಲ್ಲ ದೇವಸ್ಥಾನದಲ್ಲಿ ಮಳೆಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದರೆ, ಭದ್ರಪ್ಪ ಮಾತ್ರ ತನ್ನ ಮಡಿಕೆ ಮಾಡುವ ಕೆಲಸದಲ್ಲಿ ಮಗ್ನನಾಗಿದ್ದ. ಇದನ್ನು ಕಂಡ ಕೆಲವರು ಇವನಿಗೆ ದೈವಭಕ್ತಿ ಇಲ್ಲ ಎಂದು ಹೀಯಾಳಿಸಿದರು. ಅದೇ ಸಮಯದಲ್ಲಿ ಒಬ್ಬ ದಾರಿ ಹೋಗ ಬಾಯಾರಿಕೆಯಿಂದ ಆ ದೇವಸ್ಥಾನದ ಬಳಿ ಹೋಗಿ ನೋಡ್ದ. ಜನಸಂದಣಿ ಜಾಸ್ತಿ ಇತ್ತು, ಆದರೆ ಕುಡಿಯೋದಕ್ಕೆ ಒಂದು ಹನಿ ಕೂಡ ನೀರಿರಲಿಲ್ಲ. ಆಗ ಹಳ್ಳಿಗೆ ಬಂದು ಭದ್ರಪ್ಪನ ಮನೆಗೆ ಹೋಗಿ ಭದ್ರಪ್ಪನನ್ನು ಕುಡಿಲಿಕ್ಕೆ ನೀರು ಕೇಳಿದ. ಆಗ ಭದ್ರಪ್ಪ ತನ್ನ ಹಳೆಯ ಮಡಿಕೆಯಲ್ಲಿ ಇದ್ದಂತಹ ನೀರನ್ನು ತಂದು ಆ ಒಂದು ದಾರಿಹೋಕನಿಗೆ ನೀಡಿದ. ಜೊತೆಗೆ ಅಲ್ಲೇ ವಿಶ್ರಮಿಸಲು ಸ್ಥಳವನ್ನು ಕೂಡ ನೀಡಿದ. ಈ ಒಂದು ಉಪಕಾರಕ್ಕೆ ಮೆಚ್ಚಿದಂತಹ ದಾರಿಹೋಕ ಆ ಮಡಿಕೆಗಳೆಲ್ಲ ನೀರು ತುಂಬಿಕೊಂಡು, ಒಳ್ಳೆ ನೀರು ಎಲ್ಲರಿಗೂ ಕುಡಿಯೋಂಗಾಗ್ಲಿನಪ್ಪ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಅಲ್ಲಿಂದ ಮುಂದೆ ಸಾಗಿದ. ಅವನು ಬಾಯಿ ಮಾತಿನ ಬಲನೋ ಅಥವಾ ಭದ್ರಪ್ಪನ ತ್ಯಾಗದ ಬಲನೋ, ಆ ಕ್ಷಣದಲ್ಲಿ ಆಕಾಶದಲ್ಲಿ ಮೋಡ ಕವಿದ ವಾತಾವರಣ ಆಗಿ ಜೋರಾದ ಮಳೆ ಸುರಿಯಿತು. ಊರಿನ ಎಲ್ಲರಿಗೂ ಸಂತೋಷವಾಯಿತು. ಅಂದು ರಾತ್ರಿ ಊರಿನ ಮುಖಂಡರು ನಿದ್ದೆ ಮಾಡ್ತಾ ಇರಬೇಕಾದ್ರೆ ಕನಸಿನಲ್ಲಿ ದೇವರು ಬಂದು, ನೋಡಿ, ನೀವೆಲ್ಲ ನನ್ನನ್ನು ದೇವಸ್ಥಾನದಲ್ಲಿ ಕೂಗಿ ಕೂಗಿ ಕರೆದ್ರಿ, ಆದರೆ ಆ ಭದ್ರಪ್ಪ ಕಾಯಕದಲ್ಲಿ ನನ್ನನ್ನು ನೋಡ್ದ, ನನಗೆ ಜೀವವನ್ನು ತುಂಬ್ತ, ಅವನ ಬೆವರಿನ ಹನಿಗೆ ನಾನು ಎಷ್ಟು ಬೇಗ ಒಲಿದು ಬಿಟ್ಟೆ ಅಂತ ಕನಸು ಬಂತು. ಆಗ ಜನಗಳಿಗೆ ಅರ್ಥ ಆಯಿತು, ಭದ್ರಪ್ಪ ಸ್ನೇಹಮಯಿ, ಸಹಾಯಗುಣಿ, ಜೊತೆಗೆ ಕಾಯಕವೇ ಕೈಲಾಸ, ಕಾಯಕದಲ್ಲಿ ದೇವನನ್ನು ನಂಬುದವನು ಅಂತೇಳಿ ಆವಾಗ ಅರ್ಥ ಆಯಿತು. ನೋಡಿ, ದೇವರು ಎಲ್ಲೋ ಆಕಾಶದಲ್ಲೋ ಕಲ್ಲಿನಲ್ಲೋ ಇಲ್ಲ. ನಾವು ಮಾಡೋ ಕೆಲಸವನ್ನು ಪ್ರಾಮಾಣಿಕವಾಗಿ ಇತರರಿಗೆ ಸಹಾಯವಾಗುವಂತೆ ಮಾಡಿದ್ರೆ ಆ ಪ್ರತಿ ಕೆಲಸದಲ್ಲಿ ದೇವರಿದ್ದಾನೆ, ಅಂದರೆ ಕೈಲಾಸ ಇದೆ, ಸ್ವರ್ಗ ಇದೆ ಅಂತ ಅರ್ಥ. ನಾವು ಒಂದನ್ನು ನೆನಪಿನಲ್ಲಿಟ್ಕೋಬೇಕು, ಕೆಲಸ ಅನ್ನೋದು ಹೊರೆ ಅಲ್ಲ, ಅದು ಬದುಕಿನ ಗೌರವ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಧ್ವನಿ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಖಂಡಿತವಾಗಿ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.